ನಿನ್ನ ಪತಿಯ ಪಾರ್ಥಿವ ರಥವನ್ನು ನಡೆಸಿಕೊಂಡು ಹೋಗಿದ್ದು ಕಣ್ಣಿಗೆ ನೋಡಿ ನೋಡಿ ಎಲ್ಲರೂ ಹಿಲ್ಲದ ದೋಷ ರೂಪಣ ಕಲ್ಪಿಸಿ ಉದಾಯನನ್ನು ಯಾಕಂತ ಬೈ ನಾನು ಕಲ್ಪಿತಕ್ಕೆ ಹರಿದುಕೋದ ಅಭಿಮಾನಿಗಳಿಗೋಸ್ಕರ ಯಾಕಕ್ಕೆ ದುಃಖಿಸಿವೆ. ನಿನ್ನ ಸುತ್ತಲ ನಮ್ಮ ಶೋಕವನ್ನು ಬಿಡು, ಪತಿಗಳ ಜೊತೆಗೂಡಿ ಸುಖವನ್ನು ಬಿಡು, ಪಡದ ಮಗನಾಡಿದಂತ ಕಡ ದುಃಖವನ್ನು ಬಿಡು. ಹರಿಯದ ಮನ ಮೇಲೆ ಅಪ್ಪನ ದಿನಗಳ ಓದಿಸುವುದು ಸರಿಯಲ್ಲ ನೋಡು ತಂಗಿ. ಹಾಗೆ ಅಣ್ಣನಾದ ಲೋಕರಕ್ಷಕ ತಂಗಿ ಸ್ಮರ ಸುತನ ಶೋಕವನ್ನು ಮರೆತು ಪತಿಯೊಡನ ಜೊತೆಗೂಡಿ ಸಂತೋಷದಲ್ಲಿ ಇರುವಂತೆ ಹೇಳುತ್ತಿರುವಲ್ಲ. ಹೌದಮ್ಮ ತಂಗಿ, ಇದು ನಿನ್ನ ಬಲಕ್ಕೆ ಹೇಗೆ ಒಪ್ಪುವುದು ಅಣ್ಣ? ವಿಧಿ ಲಿಖಿತಕ್ಕೆ ದಾನ ಮಾಡುವುದ್ರೇನ ತಂಗಿ? ಅಣ್ಣ, ತಂಗಿ ಸುಭದ್ರ, ಲೋಕರಕ್ಷಕನಾಗಿ ಸೋದರ ಭಾವನ ಇತ್ತು
ಪಡೆದ ಮಗನಾದರೇನು ಮಗಳದಾರರು ತಾನು ಪಡೆದದ್ದು ತಾನು ಭೋಗ ರೂಪಿಯಾಗಿ ತೀರಿಸಬೇಕಲ್ಲದೆ ಬಲ್ಲನೆಂದರೆ ಬಿಡಬಲ್ಲದೆ ನಮ್ಮ ತಂಗಿ ಮಗ ನಡೆದನೆಂದು ಕರದುಕ್ಕುವನ್ನು ಬಿಡು ಹರಿಯದ ಮನೆ ಮೇಲೆ ಅಪರಿಂದನೆಗಳು ಓಡಿಸುವುದು ತರವಲ್ಲ ನೋಡು ತಂಗಿ ಶುಭಾಂಗಿ. ಪತಿಯನ್ನು ಕಳೆದುಕೊಂಡು ನಾವು ಸರ್ವತಾ ಜೀವಿಸಲಾರನು ಜನಕ. ಹೇಳಿರು ಕೇಳು. ಅದೇನು ಚೆನ್ನಾಗಿಲ್ಲಮ್ಮ ಚಿತಿ ಜನ ಅಪ್ಪಯ್ಯ ಮಗಳೇ, ಸ್ತ್ರೀಯರು ಒಪ್ಪಿದ ಮಾಂಗಲ್ಯ ಹೋದ ಬಳಿಕ ಮುಪ್ಪಿನ ಪರ್ಯಾಂತ ಬದುಕಿದ್ದು ಬಂದ ಫಲವೇನು? ಜನಕ ಅಮ್ಮ ಮಗಳೇ, ಪತಿಯನ್ನು ಕಳೆದುಕೊಂಡು ಎಷ್ಟು ದಿನ ಬಾಳಿ ಬದುಕಿದ್ದರೂ ಫಲವೇನು? ನಮ್ಮ ಸಾವಿಗೆ ನೇಮವನ್ನು ಕೊಡುವ ಲಕ್ಷ್ಮೀ ರಮಣ ಇರಲಾರೆವು ಈ ಕ್ಷಣ. ಕೃಷ್ಣಮೂರ್ತಿ, ಸೃಷ್ಟಿಯೊಳಗೆ ಎಷ್ಟು ಪಿತೃಗಳಿದ್ದರೂ ಬಂದ ಭಾಗ್ಯವೇ. ಶ್ರೇಷ್ಠ ಕಾಂತನಗಲಿ ಕಷ್ಟಪಡುವುದಕ್ಕಿಂತ ಪ್ರಾಣ ನಷ್ಟ ಮಾಡಿಕೊಳ್ಳುವುದಿಲ್ಲ. ಲಕ್ಷ್ಮೀ ರಮಣ ನಾನು ಇರಲಾರದು ಈ ಕ್ಷಣ. ಅಮ್ಮ ಬಾಲಕಿಯರೇ, ನಿಮಗೆ ಮುಚ್ಚಿಡಿದವರದೇನು? ಕೆರೆಯ ಬಾವಿಗಳಿಗೆ ಬಿದ್ದು ಮುತರಾಗಿ ಆಟಕ್ಕೆ ಹೋಗಿರು. ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕ್ಕೆ ಹೋಗಲು ಬಂದಿರಿ. ಇನ್ನು ನಿಮ್ಮ ಪತಿ ಅಭಿಮಾನಗಳ ಹಂಬಲವನ್ನು ಬಿಡಿರಿ, ಧೈರ್ಯವನ್ನು ಮಾಡಿರಮ್ಮ ಮಕ್ಕಳಿಲ್ಲ. ಹಲೋ ಮಗಳೇ, ಬಂಗಾಳ ಗ್ರಾಮದಲ್ಲಿ ಶ್ರೀರಾಮನ ಪಾತ್ರವನ್ನು ವಹಿಸ್ತಕ್ಕಂಥ ಮಲ್ಲಿಕಾರ್ಜುನೆಯವರು 101 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಶ್ರೀ ವೀರ ಆಂಜನೇಯ ಕರ್ಣ ಕಟಾಕ್ಷಗಳನ್ನು ನಡೆಸುತ್ತೀವಿ. ಈಗ ಸಿಂಡಿಗೇರಿಯ ಕಥಾ ಸಂಚಾಲಕರಾದ ಪಂಪಣ ನಾಯಕ ಅವರು, ಬೈಲೂರು ನಾಗೇಂದ್ರಪ್ಪ ಕಥಾ ಸಂಚಾಲಕರವರಿಗೆ ಬಹುಮಾನ ಪೂರಕವಾಗಿ 101 ರೂಪಾಯಿ ಕೊಟ್ಟಿರ್ತಾರೆ. ನನ್ನ ತಮ್ಮನಾದ ಸಿಂಡಿಗೇರಿ ಮುಷ್ಟಗಟ್ಟೆ ಪಂಪಾಲಪತಿಯವರಿಗೆ ನನ್ನ ಪೂರ್ವ ವಂದನೆಗಳು. ಅಪ್ಪಯ್ಯ, ಅಮ್ಮ ಮಗಳೇ, ಕೇಳು ಚೆನ್ನಾಗಿ ಹೇಳು.
ಜನಕ, ಮಗಳೇ, ರಥಂ ಕೆಟ್ಟ ಪ್ರತಿಭ್ರಷ್ಟಳಾದ ಸತಿಯು ಎಷ್ಟು ದಿನ ಬಾಳಿ ಬದುಕಿದ್ದರೂ ಬಂದ ಫಲವೇನು? ಜನಕ, ಮಗಳೇ, ತವರ ಮನೆಯನ್ನು ಸೇರಿ ಜೀವಿಸಲಾದ ಜನಾರ್ದನ ಮಾಡಿ ನೋಡು ಮುಂದಿನ ಆಲೋಚನೆ. ಪತಿವ್ರತೆ ಶಿರೋಮಣಿ ಆದ ಉತ್ತರಿ ತಂದೆ, ಅಲ್ಲ ಮಕ್ಕಳೇರ ತಂದೆ, ಹೇಳಿದ್ರೆ ಕೇಳಿದ್ರಿ. ಪತಿ ಸಾಗಮನವಾಗಿ ಹೋಗುವುದು ಇದು ನಿನಗೆ ಸರಿಯೇ? ಯಾತಕ್ಕೆ ತಂದೆ? ಪತಿ ವ್ಯಸನದಿಂದ ಹಸಬಳಿದು ಹೋಗಬೇಕಾದರೆ ಮುಂದೆ ಶಿಶುವತ್ಯಕ್ಕೆ ಗುರಿಯಾಗುವಲ್ಲ. ಈ ದೋಷವು ನಿನಗೆ ಮುಂದೆ ಜನ್ಮ ಜನ್ಮಾಂತರವರೆಗೆ ಬಿಡುವುದಿಲ್ಲ. ಅಮ್ಮ ಅಂದರೆ ನಿನ್ನ ಮನದ ಕ್ಲೇಶವನ್ನು ಬಿಡು. ನಿನ್ನ ಬಸರನೊಳಗೆ ಸಮಸಾಹಸ ಎಂಬ ಬಲು ಪರಾಕ್ರಮನು ಉದ್ಭವಿಸುವನು. ಹೊಸದಿ ಒಳಗೆ ಅವನ ಹೆಸರು ಎತ್ತಿದರೆ ಧರ್ಮಕ್ಕೆ ಇದ್ದು ದಶದಿಕ್ಕೆ ವ್ಯಾಪಿಸುವುದು. ನಿನಗೆ ಜಗತ್ ಪ್ರಖ್ಯಾತ ಪರೀಕ್ಷೆಯಲ್ಲಿ ಮಗನ ಹುಟ್ಟುವನು. ನಿನಗೆ ವೀರ ಪತಿವ್ರತೆ ಎಂಬ ಬಿರುದು ಕೊಟ್ಟಿರುವನು. ಮತ್ಯಾವ ಯೋಚನೆಗೆ ಮನಗಡಬೇಡ ಕಮಲ ನೇತ್ರಿ ಕೋಮಲಗಾತ್ರಿ. ಮುರಳೇರಿ, ನಿಮ್ಮ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವಿರಿ. ಸರ್ವಜ್ಞ ಪೂರ್ತಿ ನಿಮ್ಮ ಅಂತಃಕರಣ ಮಾತ್ರ ನನ್ನ ಮೇಲೆ ಪರಿಪೂರ್ಣವಿರಲಿ. ಅಜ್ಞಾನದಿಂದ ಶಿಶುತ್ವಕ್ಕೆ ಪಾತ್ರನಾಗುತ್ತಿದೆ. ಬಹುದೂರನೇ ಭಕ್ತ ವತ್ಸಲನೆ. ಕುರುಬಲವೆಂಬ ಕದಳಿ ವನಕ್ಕೆ ಸುಂಡಾರನೆಂದು ಒಬ್ಬ ಗಂಡುಗರಿಯಾದ ಪಾತ್ರ ಲೋಕಗಳಲ್ಲಿ ಸಮರ್ಥ ಅವರ ಮಣ್ಣಿಗೆ ಬಂಧುವಾದ ಸಿಂಧು ಭೂಪಾಲನೆಂಬ ಸಂಗನವ ಕಂದನು ನಾಳೆ ಬೆಳೆಯದು. ಅರವಿಂದ ಬಹು ಪುರಂದ ರಾಜಗಳಿಗೂ ಅವನ ಕಂದನವನ್ನು ಬಿಡಿಸುವುದು ದಾರಿಂದಲೂ ಸಾಧ್ಯವಾಗದು. ಕುಲ ಶೈಲ್ಯಗಳು ಕಲಿಸಿದರು, ನಳಿನಾಥನ ಪಶ್ಚಿಮದೊಳಗೆ ಉದ್ಭವಿಸಿದರು. ಕಲಿಪಾರ್ತನೆ ಜಗತ್ಕರ್ತನೆ ನೀನು ನುಡಿದ ನುಡಿ ಮಾತ್ರ ಸೆಡೆಯಾಗದು. ಜಯದ್ರಥನು ನಾಳೆ ಬೆಳಿಗ್ಗೆ ತಿಳಿಯದು. ಪತಿ ಭಟರ ಮನವು ಕಂಪಿಸುವಂತೆ ಪಂಚ ಜನ ನಡವು ನೀಡುವ ಪಲ್ಗಣ ದೃಢ
ಸಮರ ವಿಜಯಕ್ಕೆ ಶಿವನ ಕೃಪೆ ಸಂಕ್ರಮಿಸಿತು ನನಗೆ ಅನುಪಮ ವಿಲಾಸದ ಕನಸು ಕಂಡೆನು ನನಗೆ ಕಂಜಾಕ್ಷನೆ ಸ್ವಪ್ನದ ರಂಜಿಪ ಕಂಚನೆಯಲ್ಲೇ ಶಿವನ ಬಂದ ಮಗನೇ ನಿನ್ನ ಪ್ರತಿಕ್ರಿಯೆ ಪ್ರತಿ ಉತ್ತರ ಉಂಟೆ ಆದ್ದರಿಂದ ಎಂದು ಸಿದ್ಧಿಯ ಶಾಪವನ್ನು ಕೆಳಕ್ಕೆ ನೀಡಿದನು. ಪಕ್ಷಿವಾಸನೇ ಕೇಳು ಹೇಳು ದಕ್ಷತ್ವರ ಧ್ವಂಸಿಯ ಬಂದು ಸೈನ್ಯ ಮನಸ್ಸಿನ ಲಕ್ಷ್ಯವಿಲ್ಲದ ದರಿಯೆಂದು ಕರ್ಣಕಟಾಕ್ಷದಿಂದ ಗಾಂಧೀವಿಯ ನಿಜ ಶಾಪವನ್ನು ಕೆಳಕ್ಕೆ ನೀಡಿದನು. ಹೌದೇನಪ್ಪ ದಾನವ ಧ್ವಂಸಿಯ ಕೇಳು ಸುಭದ್ರಾ ಕಾಂತನೇ ಹೇಳು ಹರಿದನ ಸಹ ಕಂಡೆನು ನೋಡಿ ಮನಗಳ ಉಲ್ಲಾಸ ಕಂಡೆನು ಈ ರೀತಿ ಅದರವಾಗಿ ಕನಸನ್ನು ಕಂಡೆನು ತನಜಾರಿ ಈ ಕನಸಿನ ಬಲಿ ತುರಭಿರಾತ್ರಿ ಕಣ್ಣನಾದ ನರನೇ ಇರಳ ಸಪ್ಪನೆ ವ್ಯವಸ್ಥೆಯಲ್ಲಿ ಹುಡುಗರ ಚಾಪವನ್ನು ಕೊಟ್ಟನೇನು ಆ ಪಿರಾಕಿ. ಹೌದು ಪರಮಾತ್ಮ. ಹಾಗಾದ್ರೆ ಸೈನ್ಯವನ ಸೆರೆಕ್ಕೆ ಬಂದಿದ್ದು ಗಿರಾಕಿ. ಇಂದಿನ ರಾತ್ರಿ ಜಯಪುತ್ರರು ಚಿಂತಾಸ್ಪದಕ್ಕೆ ನೆಲೆಗೊಂಡರು. ಇಂದು ನಾಳೆ ಹವನ ದಿನ ಅವನ ಕಾಂತಿಗೆ ಬಂದೊದಗಿದ ವೈದಕವನ್ನು ಕದನ ಪ್ರಸಿದ್ಧನಾದ ತನುಜೇರೆ ದಿನೇಶನ ಉದಯನಾದನು. ಕುದುರೆಗಳ ಭಾಗಿಯ ಪಡೆದು ಪರಬಲ ಭದ್ರವಂತಿ ರಥವನ್ನು ಬಿಡುವನ ಫಲಗುಣ ಸಮರಂಗಣದಲ್ಲಿ ಧುರಣ. ಶಂಕು ಚಕ್ರದ ಸಾಯುಧನಾದ ಪಂಕಜಾಕ್ಷರೇ ಒಗ್ಗನ ಎಂದಿನ ರಣಂಗದ ನಗೆವಾಗಿ ಅಂಗಿತ ಮೀರಿದ ಕವಲವರಸರ ಸಂಕಲವಲ್ಲ ಬೆಂಗಳೂರು ತೆಗೆದು ಮಾಡಬೇಕೇ ನಗದರನೇ ನಮ್ಮ ಬಂದವನ ಸಗಲ್ಲದ ಎಕ್ಕಳವಾಗಿ ಗುರುತರ ಮಾತಗಳನ್ನು ಹೋಗಿ ಪುರಬಲದಲ್ಲಿ ಹಿರುವ ಸೈನ್ಯ ಮನಸ್ಸಿನವರು ಈ ಧರಾತಳಕ್ಕೆ ಇಳಿಸುವವರು
ಬ್ರಹ್ಮಾಂಡಕ್ಕೆ ಒಡೆಯನಾದ ಪುಂಡರೀಕಾಕ್ಷರೇ, ನಿನ್ನ ನುಡಿಗೆ ಒಡೆಪಟ್ಟು ದ್ರೋಣನ ಪಾದಕ್ಕೆ ಮಂಡೆಯನ್ನು ಭಾಗಿಸಬೇಕಾದರೆ ರಥವನ್ನು ಇಳಿದು ಹೋಗುವುದು ಪ್ರವರ್ತನ. ದ್ರೋಣನ ಪಾದಕ್ಕೆ ವಂದಿಸಿ ಬರುವುದು ಈ ಕ್ಷಣ. ಸುರಿತಗುಳ ನೀವು ಹಾರನಾದ ಕುರುವರಿಯರೇ, ಅರ್ಜುನ ನಿಮ್ಮ ಪಾದ ಸಮಾಗಮನಕ್ಕೆ ಎಂದ ಬಂದನೆ. ಅರ್ಜುನ ಸರಳನನ್ನು ಕರೆಯುವ ಭಾರವು ನಿಮ್ಮದಲ್ಲವೇನೋ? ನಮ್ಮ ಹೈವರ ಕೀರ್ತಿ ಪ್ರಭಾವವು ತಮ್ಮಿಂದಲ್ಲವೇನೋ? ತಮ್ಮ ಮಗ ಅಶ್ವತ್ಥಾಮನಂತೆ ನಿಮ್ಮ ಕೃಪಾ ಕಟಾಕ್ಷದಿಂದ ಎನ್ನನ್ನು ರಕ್ಷಿಸುವರ್ಯ. ಅರ್ಜುನ ಬಾಲತತ್ವದಲ್ಲಿ ಜನಕನಾದ ಪಾಂಡುರಾಯನು ನಿಮ್ಮ ಹಾಸುಗಾಲದಿಂದಲೂ ಜಾತನಾದ ಕಲಿಭೀಷ್ಮನ ಹಂತದಿಂದಲೂ ಕಾಲಹರಣ ಮಾಡಿಕೊಂಡೆವು. ಕೌರವರ ಜೂತವನ್ನು ಹಾಡಿ ಬೇಸರವಿಲ್ಲದೆ ವನವಾಸವನ್ನು ಮಾಡಿಕೊಂಡೆವು. ಕೂಸನ್ನು ಮೋಸ ಮಾಡಿದ ಸಿದ್ಧ ಅಧ್ಯಕ್ಷರಾದ ದ್ರೋಣನ ಶಿರ ಸೈನ್ಯ ಅವರ ಶಿರವನ್ನು ಕತ್ತರಿಸುವುದಕ್ಕೆ ದಾರಿಯನ್ನು ಬಿಡು ದ್ರೋಣ. ಪಾರ್ಥಿವ ಪ್ರತಿಜ್ಞೆಯನ್ನು ನೆರವೇರಿಸು. ಶಿವಾಪತೀತನಾದ ಭಕ್ತನೇ, ಆಚಾರ್ಯರೇ, ಇಂದಿನಿಂದಲೇ ಶಪಥವನ್ನು ನೆರವೇರಿಸುತ್ತದೆ ಹೇಳು ಕೀರ್ತಿಯನ್ನು ಸಂಪಾದಿಸಿದನು. ಎನ್ನ ನಂತರ ಅಶ್ವತ್ಥಾಮನ ಪೂಜೆ ನೀನೇ ಚಿತ್ರನ ಅಂತ ತಿಳಿದಲ್ಲದೆ ಶಪಥನ ನೆರವೇರಿಸಿ ಉಪಕಾರವನ್ನು ಮರೆಯುವನೆಯನ್ನು ಹಾಕೋಣ. ನೀನು ಮಾಡಿದ ಪ್ರತಿಜ್ಞೆಯನ್ನು ಲೇಸಿದವರನ್ನು ಪಾಲ್ಗೊಣ. ಬಿಟ್ಟು ನೀನು ಕರಿ ಒಳಕ್ಕೆ ನಡಿ. ಕರ್ಣಧ್ವಜನೇ, ತಡ ಮಾಡದೆ ರಥವನ್ನು ಒಳ್ಳೆಕ್ಕೆ ಬೇಕನೆ. ಉಡಿ ಕೊಡಿಸಿ ಕಡಲ ಮತದಿಂದ ಕವರವರ ಕಡೆಗೆ ಸಡಲ ರಗವಂತ ಛತ್ರ ಪ್ರಯಾಗವನ್ನು ಮಾಡುವುದು. ಸೈನ್ಯವರ ಶಿರವನ್ನು ಬಲವೆಲ್ಲ ಹತ್ತಿಸಿ ಕುಂದಿಸಿ ನಮಗೆ ಬೆಂಬಲವಾಗಿ ಬಂದ ಸಹೋದರ ಸಂಪತ್ತಿನಲ್ಲಿ ಕೇಳಿಯಾ? ನಮ್ಮ ಕೋಪಾಗ್ನಿಗೊಂಡ ದ್ರೋಣನ ಶಂಕರ ಆಯಾದಿಗಳನ್ನು ಗಗನದ ಸೆಳೆತದಲ್ಲಿ ಕಿತ್ತಿ ಕಸದ ಬರುವಲ್ಲೊಳಗಿದ್ದ ಹಾರಜನು. ನಿನ್ನ ಹಾರಜನ ಸಾಹಸಕ್ಕೆ ಅಮರಾಜಗಳು ತಲೆದೂಗಿ ಕೊಂಡಾಡಿದರು. ಜಗದೊಳಗೆ ಸರಿಯಾರು ಭೀಮನಿಗೆ ಅರ್ಜುನ ಕೇಳಿದೆಯ ಭೀಕರವಾದ ಭೀಮನ ಕಚ್ಚರಿಯ ಪರಬಲವ ಆತ್ಮ ಪ್ರಾಣಂದವಾದ ವಾಯುನಂದನ ಬಾಪು ಬಾಪುರೇ ಸೇನಾಧಿಪತಿಯಾದ ದ್ರೋಣಿಗೆ ಗಗನಾಂತರಕ್ಕೆ ತೋರಿಸಿ ಬಂದರು. ಈ ಕ್ಷಣ ನಿನ್ನ ಬದುಬಲದ ಹೆಕ್ಕಳಿಗೆ ಮೆಚ್ಚದ ಭೀಮ ಕುಲ ಧಾಮ ಸಾರಥಿ ರೋಷ ದೇವದೇವ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ವಿಘ್ನ ಭಾರತದ ಸೂರ್ಯದಿಂದ ಸೂರ್ಯನಿಗೆ ಸುದರ್ಶನ ಮರೆಮಾಡಿ ಕೌರವಾದನಿಗೆ ಜನಮುನಿ ಅಸ್ತಮಿದಿದ್ದೆ. ಆಗ ಮಂದಮಜೀತನಾದ ಸೈನ್ಯವನ್ನು ಬಯಲಿಗೆ ಬರುವನು. ಅವನ ಕಂದರವನ್ನು ಕಡಿ ಪಾರ್ಥನ ಕೈಯಿಂದ ಬಡಿಸುವನು. ಬಲ ಬಲ ಸಕ್ಕಿದರ ಸೆರೆ ಕಕ್ಕನೆ ಇಕ್ಕಡೆ ಮಾಡಿದ ಚಕ್ರವೇ ಕೌರವರಮ್ಮ ಮೂರ್ಖನಿಗೆ ಆತ್ಮನು ಕಾಣದಂತೆ ಮರೆಗಟ್ಟು ನಿಲ್ಲಬೇಗನೆ. ಎಲ್ಲ ಸಾರಥಿ ಮತ್ತೇನು ದೇವ? ಜಯದ್ರಥನು ಕೊಲ್ಲುವುದಕ್ಕೆ ಮಾಡಿ
ಮಾಡ್ತೀಯಪ್ಪ ನೀನು, ಯಾಕಂದ್ರೆ ಜಗತ್ಕರ್ತ ಸೃಷ್ಟಿಕರ್ತ ಮಾಡ್ತೀವಿ. ಶಿವಮೋಕ್ಷರೇ ಬರ್ತಾನೆ ನಳಿನಾತ್ಮನ ಪಶ್ಚಿಮ ಗೆರೆಗೆ ಬರೆಯ ಸಾರಿದನು, ಬರದಿಂದ ನಾ ಮಾಡಿದ ಪ್ರತಿಜ್ಞೆಯ ಭಂಗವನ್ನು ಬದಲಿಸಿದ್ದು ನಾರಾಯಣ ಅರ್ಜುನ ಒಟ್ಟ ಜ್ವಾಲೆಗಳ ಶರೀರವನ್ನು ದಹಿಸುವುದು ಕಂದನನ್ನು ಕೊಂದ ಸೈನ್ಯವು ತನ್ನ ಪ್ರಾಣವನ್ನೇ ಉಳಿಸಿಕೊಂಡನು. ಗರದರ ಕರೆಯುವ ಮೃತರವಾದ ಶಾಪಗಳನ್ನು ನಿಲ್ಲಿಸುವನು. ರಥವನ್ನು ನಿಲ್ಲಿಸು ಇನ್ನು ಈ ಶರೀರದ ಭಾಗವನ್ನು ತೀರುವ ಎಂದು ಕೃಷ್ಣರಾಯ ಅಗ್ನಿಯೊಳಗೆ ಜಯಿಸಿ ಬಿಡುವುದು ಎನ್ನ ಭಯ. ಅಂತಕಾಂತಕನಿಗೆ ಸಕನಾದ ಕಂತು ಪಿತನ ನಾನಿತ್ತು ಕುಂತಿ ಪುತ್ರನು ಚಿಂತಾಸ್ಪದಕ್ಕೆ ನೆಲೆಗೊಂಡನೆ. ದುಶ್ಚಿಂತಕನಾದ ಜಯದ್ರನು ಕಂದರವು ಖಂಡಿಸುವುದಕ್ಕೆ ಲಕ್ಷ್ಮೀಕಾಂತನು ಕಾರಣವಾಗಿ ನಿಂತಿರುವ ಎಂಬುದು ಮರೆತೆ ಏನು? ನನಗೆ ಅಷ್ಟೈಶ್ವರ್ಯ ಎಂಬ ಮೂಲಭೂತಕ್ಕೆ ಕಾರಣರಾದ ಅಷ್ಟ ಬಾರಿಗೆ ಎಷ್ಟು ಕಷ್ಟ ಬಂದರೂ ನಾನು ತಿಳಿದಷ್ಟು ಚಿಂತಿಸಿದೆ. ಶ್ರೇಷ್ಠರಾದ ಭಕ್ತರೇಶ್ವರಿಗೆ ಬಂದ ಕಷ್ಟವನ್ನು ನೋಡಿ ಸಹಿಸಲಾರೆ. ಉತ್ತಮೋತ್ತಮ ಗೋಪಿಕ ಸ್ತ್ರೀ ರಕ್ತ ಸಲಹುವ ದೃಶ್ಯ ಕತ್ತಿಯಾಳ ಪತ್ತು ಉದ್ಧರಿಸಿದೆ. ಭಕ್ತೋರುದ್ಧಾರಕ್ಕಾಗಿ ಸತ್ಯ ಮಾಮಾದಿ ಪತ್ನಿಯರ ಭೋಗ ಸುಖಕ್ಕಾಗಿ ಅವತಾರ ಮೆತ್ತಿ ಬಂದಿದ್ದೇನಲ್ಲ ಈ ಕೃಷ್ಣಾವತಾರನ್ನಾಗಿ. ದೇವತೋತ್ತಮರಿಗೆ ಕುತ್ತಿಗೂ ತಂದ ಮದೋನ್ಮತ್ತ ತಾರಕರಂ ಮೃತ್ಯುವಿಗೆ ತುತ್ತು ಮಾಡಿ ಮಾಡ್ಪದ ಚಿತ್ತಂಜನ ಪುತ್ರನು ಬುದ್ಧಿವಾಸನ ನೇತ್ರನಿಗೆ ಭಕ್ತರುದ್ಧಾರಕ್ಕಾಗಿ ತಪ್ಪಿದೆ. ಭಕ್ತ ಬನು ಮಕರಿಯ ಪಾದತಲದಿಂದ ಒತ್ತಿ ಬಿಡಿದ ಬಾರಿ ಮಕರಗಳು ಮಕರಿಯಿಂದ ಭೀಕರದಿಂದ ಒಕ್ಕರಿಸಿದನು. ಶಿಶುವಾಗಿ ಪೂತನೆ ಎಂಬ ರಾಕ್ಷಸರ ಬಸರು ಸೀಳಿ ಅಸಮ ಬಾಲಕನಿಂದಿರಿಸಿದನು. ದೇವಾಂಶ ಮಧ್ಯ ಭಕ್ತರಿಗೆ ಸಂಶ ಕೊಡುವ ವಂಶಾದಿಗಳ ಧ್ವಂಸಕ ಇದೆ. ದುಶ್ಚರನಾದ ಸೈನ್ಯವರ ಶಿರ ಕಚ್ಚಿಸಿ ಮೂರ್ಛಕವಾದರೂ ಹೌದೆಂಬುವಂತೆ ಅವನೇ ತಳಕ ಉದುರಿಸವನೆಂದು ಅರ್ಜುನ ಮಾಡಿದ ಪ್ರತಿಕ್ರಿಯೆಗೆ ಕೆಲವು ಬಂದಿದ್ದ ನೇರಿಗೆ ಗಣಧ್ವಜನೆಂಬ ನಾಮವೇದಕ್ಕೆ ಒಂದು ಕ್ಷಣದೊಳಗೆ ಹತ್ತುತ್ತಲೇ ಶಿರ ಕಾಣಿಸುವ ನೋಡಿದ ನಂತರಕ್ಕೆ ಕುದುಗರೆವ ಕುದ್ಕೊಂಡು ನೋಡ್ರವ ಇನ್ನೊಂದು ತಾಸ ಆಯ್ತು ಕುದುಗರೆವ ಯಾಕೆ ಗಾಂಡೀವಿ ಗಾಡಿ ನೋಡೋಕೆ ಹೇಳುತ್ತಿದ್ದೇನೆ. ಪಾಂಡವರ ಪಕ್ಷನಾಗಿ ಪಾರ್ಥನ ಹಾಕಿರುವ ಪ್ರತಿಜ್ಞೆಯನ್ನು ಪಾಲಿಸುವಂತೆ ಮಾಡಿದ್ದೇನೆ. ಜನ್ಮವನ್ನು ಹಿಡಿದು ಜಾತಕ್ಕೆ ನಿಂತಿರುವ ಸಮಯ ನಿನ್ನ ಭಕ್ತರ ಮೇಲಿನ ದಯ ಬರಲವೇ? ಅರ್ಜುನನಿಗೆ ಸಾಧ್ಯವನ್ನು ಸ್ವಲ್ಪವಾದ ನಾಚಿಕೆಲ್ಲವೇ? ನೀನು ಸತ್ಯ ಸ್ವರೂಪನಾದ ಕಾರಣ ಸಾಯುವನನ್ನು ಉಳಿಸಿವೆ. ನೀನು ದಿನ ಬಂದು ಹೋದ ಕಾರಣ ಬಂದ ದುಃಖವನ್ನು ಹೋಗಲಾಡಿಸಿವೆ. ಅಥವಾ ಸಾಕು ಬಿಡಿ ನನ್ನ ಕಪಡದ ಗುಣ. ಬಲ ಬಲ ಪಾಪಿಯೇ, ಪ್ರಪಂಚವನ್ನು ಬಿಟ್ಟು ಹೋಗಲಾರದೆ ಕೃಷ್ಣನನ್ನು ಕುತ್ತಿಗೆ ಕಟ್ಟುಕೊಂಡು ಓಡಾಡ್ತೀಯೇನು? ನಿನ್ನ ನಡವಳಿಕೆಯಾಗ ಪಶ್ಚಾತ್ತಾಪ ಮಾಡುತ್ತಿದೆ ಈ ಕೃಷ್ಣನನ್ನು ನೀನು ನಂಬಬಹುದೇ? ಇವನು ನಿನ್ನನ್ನು ಸಮಸಪ್ತಕರ ಮೇಲೆ ಯುದ್ಧ ಮಾಡಲು ಕರೆದದ್ದು ಒಯ್ದಿದ್ದಲ್ಲಿ ನಿನ್ನ ಪುತ್ರನಲ್ಲಿ ಮರಣವಾಗುತ್ತಿದ್ದನು. ನೀನು ಚಂದ್ರವೀರನು, ಚಂದ್ರಕುಲ ತಿಲಕನು. ಎನ್ನಾದರೆ ಈ ಕೊಲ್ಲನ ಮೇಲೆ ಮೋಹನ ಬಿಡಬಾರ್ದ. ದುರ್ಯೋಧನ
ಕುಂತಿ ಪುತ್ರನೇ ಬೇಡ ಖುಷಿಯಿಂದ ಹೋಗು. ಎಲ್ಲರಿಗೂ ಕುಂತಿ ಪುತ್ರನೇ ಕೋತಿಯಂತೆ ಕುಣಿ ಕುಣಿದಿನ ಕೂಗಿದ ಪ್ರತಿಕ್ರಿಯೆವೇನಾಯ್ತು? ಗೊತ್ತಾಗುವುದು ಪಾಂಡವರ ಪಂಥ ಪೌರುಷವೆಂಬ ವಿಪ್ಪಿ ನಂತರಕ್ಕೆ ಪಾವಕ ಬಲಿ ಚೈತ್ರದ ಗೊತ್ತಾಗಿರುವುದು ನಿನ್ನ ಸಾಹಸವಲ್ಲ ಅಗ್ನಿ ಪಾಲಾಗುವುದಕ್ಕೆ ಸಾಯಂಕಾಲವಾಗಿ ಹೋಗಿತ್ತು. ನಿನಗೆ ಮೂಲಭೂತ ಪಾಠ ಹಗಲು ಹಿಡುವ ಬದುಕು ಕೂಗಿಗೆತ್ತೆ ಕೂಡಿನಲ್ಲಿ ಸೇರಿಕೊಂಡು ಸಾಯಂಕಾಲವಾಗುತ್ತದೆ ಲಕ್ಷ್ಯನ್ನು ಧ್ಯಾನಿಸುತ್ತ ಹೊರಗೆ ಬಂದಿಯ ಬಂದರೆ ಮಾಡೋದಿಲ್ಲ ಬಂಡ ಧೈರ್ಯಗೊಂಡ ಸೌಜನ್ಯನೇ ಸೂರ್ಯ ದೇವನು ಒಂದು ಕ್ಷಣ ಈಗ ಇದ್ದಿದ್ದರ ನಿನ್ನ ತಲೆಯನ್ನು ಆಕಾಶಕ್ಕೆ ಹಾರಿಸಿಬಿಟ್ಟನು. ನಿನ್ನ ಮುಖದಿಂದ ಒಂದು ಅಕ್ಷರವನ್ನು ವರ್ಣದೊಳಗಾಗಿ ನಿನ್ನ ತಲೆಯನ್ನು ಆಕಾಶಕ್ಕೆ ಹಾರಿಸಿಬಿಟ್ಟಿದ್ದನು. ಅಯ್ಯೋ ಈಗ ನಾನು ಏನು ಮಾಡಲಿ? ಅಶ್ವತ್ಥನಾಗಿ ನಿಲ್ಲುವೆನು. ಅರ್ಜುನ ಕೂಚಬಂಧ ದಂಡ ಬಿ ಕರ್ಣ ಬಿ ಬಚ್ಚಿಗ ಕ್ರಾಂತಿ ಬಂದೆ ಅಲ್ಲಿಗಿದೆಯಾ ಅರ್ಜುನ ವಸುತರ ಪರಾಕ್ರಮದ ಪ್ರತಿಜ್ಞೆಯನ್ನು ಮೀರಿದ ಮೇಲೆ ನಾರಿಯರಂತೆ ಮೋರಿಯನ್ನು ತೋರುತ್ತ ಅಪ್ಪರಿಸಿ ಉಪ್ಪಿಸಿ ಉಪ್ಪಿತನವ ಮಾಡಿದರೆ ನಿನ್ನ ತಪ್ಪದಗಿನ ಮುಳಿಗೆ ಮಾಧ್ಯದೊಳಗೆಲ್ಲರೂ ಕಮಲದೊಳ ಅಡಗಿರುವ ಕೋಪ ಎಂಬ ಸರ್ಪೋಗ ಎನ್ನ ಶರೀರವನ್ನು ಅಗ್ನಿ ಒಳಗೆ ಬಿದ್ದು ಭಕ್ತವಾಗುವವರು ನಿನ್ನ ಸ್ವಯಂ ಗೃಹದಲ್ಲಿ ಮಡಿಲಿನ ಮರಿಯಲ್ಲಿ ಅಡಗಿನ ದೈತ್ಯದ ಹಾಗೆ ಕೆಲವು ಅರ್ಥ ಈಗ ನಾನು ನಿನ್ನ ನಿಂದೆ ಮಾಟ ಬದಲ ನಿನ್ನದೇ ನಾಯಿ ಹೋಯ್ತು ಕೊಡ ಈ ಕಪಟದ ಕೃಷ್ಣನ ಮಾತಿಗೆ ಮರಳಾಗವರೆಗಲ್ಲ ಕೆತ್ತರಿಸಿ ಹೇಳುವುದು ಇದೇ ರಾಗ. ಈ ನಾರಾಯಣನ ನಿರಾಕಾರವನ್ನು ಭಾವಿಸಿವೆ ನೀನೇ ನೋಡು. ನಿನಗೆ ದುರ್ದೇಶ ಉಂಟಾದಾಗ ನಾನು ಮಾತ್ರ ದುರ್ಗನಾಗಿರುವೆನು. ಎಲ್ಲ ಸಭೆ ಜಾತಿಯೇ ಸಾಕು ಮಾಡುವುದಿಲ್ಲ. ಏನು ಸಾಕು ಮಾಡ ಸಿಕ್ಕಿದ್ದು ಇನ್ನ ನಿನ್ನ ಕೃಷಿಯನ್ನು ಹಾರಿಸುವ ಕೆಲವು ಯಜ್ಞಕ್ಕೆ ಪೂರ್ಣ ಹಾರಿಸಿಯನ್ನು ಕೊಡುವ ಹೌದವ ಏ ಖಂಡ ಏ ಅದವ ಇಕ್ಕೋ ಎನ್ನ ಕಾಟಿವದಿಂದ ಓ ಅರ್ಜುನ ಚಾರ ಚೋರನಾದ ಕೃಷ್ಣನಿಗೆ ನಮಸ್ಕರಿಸು. ಸೋದರ ಮಾವನ ಕೊಂದನಂ ದೂರ್ತನಂ ಪುನಸ್ಕರಿಸು. ರಾಜವಾಗಿ ಪುನಸ್ಕರಿಸುವನು. ಈ ಕೃಷ್ಣನ ಮೂರ್ತನಾದ ಮೇಲೆ ಎಂದು ನಮಸ್ಕರಿಸುವರಿಂದ ಯಾರಿಲ್ಲ. ಇನ್ನ ಬಿಟ್ಟರೆ ನೋಡುವಂತೆ ಸ್ವಲ್ಪ ತಾಳು. ಆದ ಕಾರಣ ಚೆನ್ನಾಗಿ ದೀರ್ಘದಂಡ ಪ್ರಣಾಮವನ್ನು ಮಾಡಿ ಕಿರೀಟಿ ರಾಷ್ಟ್ರನ ಮಗನಾದ ದುರ್ಯೋಧನ. ಅರ್ಜುನ
ಪರಮಾತ್ಮನ ವಚನ ಭ್ರಷ್ಟನಾದನೆಂದು ಪುರಿತನಾಗಬೇಡ. ಸಹಜವಾಗಿ ಹಾಕುವನು ಮಾನವ. ಈ ಭೂತಳವನ್ನು ಬೆಳಗುವ ಸೂರ್ಯನಿಗೆ ಎನ್ನ ಕಲತನದ ಚಕ್ರವನ್ನು ಮರೆಯಿಟ್ಟಿರುವನು. ಕ್ಷಣದಲ್ಲಿ ತೆಗೆಯುವನು ಸೂರ್ಯನಿಂದ ಹತ್ತುವಾಗಿಲ್ಲ. ಸಿಕ್ಕಿತು ನಿನ್ನ ಕೃಷಿಯನ್ನು ಹಾರುವ ಜಲವು ಪೂರ್ಣ ಎನ್ನ ಕಾಟೀವದಿಂದ ಬಂದುವ ಮಾನಕ್ಕೆ ಲಕ್ಷ್ಯವನ್ನ ಸಿಕ್ಕಿತು. ನೋಡಿ ಎಲ್ಲ ಪುತ್ರರನ್ನು ಕೊಂದ ಹಠವನ್ನು ತೀರಿಸಿಕೊಳ್ಳುವುದು ಎಚ್ಚರ ಚೈತದ ನೀನು ಹಂತ ಕೊಟ್ಟ ನಾದರೆ ಬಲಿಯ ಹೆಂಡತಿಯಾದ ದ್ರೌಪದಿಯ ಸೀರೆಯನ್ನು ತೆಗೆದುಕಟ್ಟಿ ಅದನ್ನು ಶ್ವಾಸನ ಸೆಳೆಯುವಾಗ ಗಂಡ ಸತ್ಯ ರಂಡಿಯಂತೆ ಈ ಜಾಗ್ರತೆಯಿಂದ ಇದ್ದಕ್ಕೆಲ್ಲ ಬಂದ ಹೆಂಡತಿಯಾದ ದ್ರೌಪದಿನ ಸೀರೆಯನ್ನು ಸೆಳೆದ ಧೃತರಾಷ್ಟ್ರನ ಮಗನ ಕಂಡ ನಿಮ್ಮ ಭಾವ ಮೈದುನನಾದ ದುರ್ಯೋಧನ ಹೆಂಡತಿಯಾದ ಮಾನವತಿನ ಗಾಜಿನ ಕಂಬಕ್ಕೆ ಕಟ್ಟಿ ಸಂಭಾವ ಮಾಡುವ ರಾಯರ ಮನೆಯೊಳಗೆ ಒಬ್ಬ ಹೆಂಗಸರ ಸೀರೆಯನ್ನು ಬಿಟ್ಟು ನಾಟಕವನ್ನು ಕಲಿಸಿದ ನೀನು ಚೆನ್ನಾಗಿ ಕೇಳು. ಒಂದು ದಿವಸ ನೀನು ರುದ್ರ ರೂಪವನ್ನು ಪಡೆದು ಎನ್ನ ಅಣ್ಣನಾದ ಬಲರಾಮ ಭೀಮಸೇನನ್ನು ಗೆದ್ದ ಮುಂದೆ ನೀನು ಹಂತ ಬಲವಂತನಾಗಿದ್ದರೆ ಹರೆಂಡದಲ್ಲಿ ನಮ್ಮ ಹೆಂಡತಿಯಾದ ದ್ರೌಪದಿಯನ್ನು ವೈದ್ಯಕಂದು ಬಂದ ಕಾಲದಲ್ಲಿ ನಿನ್ನನ್ನು ಒಂದು ತಲೆ ಬೋಳಿಸಿ ಉಳ್ಳಗಡ್ಡೆಯನ್ನು ಸತ್ಯವಾಗಿತ್ತು. ಯಾವ ಬಲವಂತನದು ಪೋಲಿಸನ್ನು ತಚ್ಚಿಕೊಳ್ಳುವಿಗೆ ನೀನ್ಯಾವ ಬಲವಂತನ ನೂರ ಒಂದು ಮಂದಿ ಅವನಿಗೆ ಸಹಾಯಕರನ್ನು 101 ಮಂದಿ. ಕಂಡ ಪಾಂಡವರು ಕೇವಲ 5 ಮಂದಿ, ನೀವು 101 ಮಂದಿ ಕರೆಸಿ ನಮ್ಮ ಮೇಲೆ ಮಾಡಿದ್ದೀರಿ. ಹೆಂಗಸಿನ ಸೀರೆಯನ್ನು ಸೇರಿದ್ದು ಈಗ ಯಾವ ಬಲವಂತನನ್ನು ಎನ್ನ ಮುಂದೆ ಪಡೆದುಕೊಂಡಿವಿ. ಈಗ ಬಲವಂತನಾಗಿದ್ದರೆ ನನ್ನ ಅಣ್ಣನಾದ ಭೀಮಸೇನನ್ನು ಗೆದ್ದಾಗ ಈಗ ನನ್ನನ್ನು ಗೆಲ್ಲುಕೊಂಡ ಉತ್ತನಂತೆ ಎತ್ತರ ತಪ್ಪಿ ಎತ್ತಿನ ನುಡಿಗಳ ನಡೆದರೆ ನಿನ್ನ ಹಲ್ಲಗಳ ಬರ ಮಾಡಿದ ನಿನ್ನ ಸಲ್ಲಾಡಿಗೆ ಸಟ್ಟವೆ ನೋಡ. ತಪ್ಪಿ ಮಾತನಾಡುವುದು ಪ್ರಾಣವನ್ನು ಕಳೆದುಕೊಳ್ಳುವುದು ನಾನು ಅಥವಾ ಜಾಗೃತಿ ಇಂಥ ಕಡೆಯಲ್ಲೆಲ್ಲ ಬಂದ ಆಶ್ರಯದ ಕಡೆ ಪಾಂಡವ್ರದ್ದು ಒಳ್ಳೆ ಬರ್ತಾ ಇದ್ದಪ್ಪ. ಅದ್ರಾಗ ಬಲವಾಗಿ ಕೃಷ್ಣನ ಮತ್ತಿಂದ ಇದ್ದಕ್ಕಿರ್ತದ ಕೃಷ್ಣ ನೋಡೋದಕ್ಕೆ ಪಾಂಡವ್ರದ್ದು ಒಳ್ಳೆ ಬೆಲ್ಲ ಇದು ನಾವು ಒಪ್ಪಿದ್ದೀವಿ. ನಾವು
ಪಾಂಡವರ ಗುಂಪಿನಲ್ಲಿ ಬಲವಾಗದ ಬಾಳಗಳು ಮತ್ತೆ ಹೊಡೆದಾಬಿಟ್ರು